A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ರೈತರು ಮತ್ತು ಸಾರ್ವಜನಿಕರಿಂದ ಯಾವುದೇ ದೂರುಗಳಿಗೆ ಅವಕಾಶವಿಲ್ಲದಂತೆ ಕರ್ತವ್ಯ ನಿರ್ವಹಿಸಬೇಕು. ಸಚಿವ ಎಂಸಿ ಸುಧಾಕರ್. ನಗರದಲ್ಲಿ ಎಲ್ಟಿ ಮತ್ತು ಎಚ್ಟಿ ಸಂಪರ್ಕ ಲೈನ್ಗಳ ಆಧುನಿಕ ಕೇಬಲ್ ಅಳವಡಿಕೆಗಾಗಿ 120 ಕೋಟಿ ರೂಪಾಯಿಗಳ ಅಂದಾಜು ಪಟ್ಟಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದ್ದು, ಮೊದಲ ಹಂತದಲ್ಲಿ ಎಚ್ಟಿ ಲೈನ್ಗೆ ಭೂಗತ ಕೇಬಲ್ ಅಳವಡಿಸಲು 32 ಕೋಟಿ ಅನುದಾನ ಮಂಜೂರಾಗಿದೆ. ಟೆಂಡರ್ ಪ್ರಕ್ರಿಯೆ ಸಹ ಮುಕ್ತಾಯವಾಗಿದ್ದು, ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು. ನಗರದಲ್ಲಿ ಬೆಸ್ಕಾಂ ನೌಕರರ ವಸತಿ ಗೃಹಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಎರಡನೆಯ ಹಂತದಲ್ಲಿ ಎಲ್ಟಿ ಲೈನ್ನ ಎವಿ ಕೇಬಲ್ ಅಳವಡಿಸಲು ಅನುದಾನಕ್ಕಾಗಿ ಪ್ರಯತ್ನಿಸಲಾಗುವುದು. ಕ್ಷೇತ್ರದಲ್ಲಿ ಇನ್ನೂ 5-6 ವಿದ್ಯುತ್ ಕೇಂದ್ರಗಳ ಸ್ಥಾಪನೆಗೆ ಬೇಡಿಕೆ ಸಲ್ಲಿಸಲಾಗಿದೆ. ಒಂದು ಕೇಂದ್ರಕ್ಕೆ 3 ಎಕರೆ ಜಾಗದ ಅಗತ್ಯವಿದೆ. ಜಾಗ ಒದಗಿಸುವುದೇ ದೊಡ್ಡ ತೊಂದರೆಯಾಗಿದೆ ಎಂದರು. ಬೆಸ್ಕಾಂ ಇಲಾಖೆಯ ನೌಕರರ ವಸತಿ ಗೃಹಗಳ ನಿರ್ಮಾಣಕ್ಕೆ ಬೇಡಿಕೆ ಸಲ್ಲಿಸಿದ್ದರು. ಅಪಾರ್ಟ್ಮೆಂಟ್ ಮಾದರಿಯಲ್ಲಿ 8 ಬ್ಲಾಕ್ಗಳ ನಿರ್ಮಾಣ ಮಾಡಲು ನೀಲಿ ನಕ್ಷೆಯನ್ನು ತಯಾರಿಸಲಾಗಿದೆ. ಮೊದಲ ಹಂತದಲ್ಲಿ 1 ಬ್ಲಾಕ್ 3 ಅಂತಸ್ತಿನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ. ಹಂತ ಹಂತವಾಗಿ ಉಳಿದ ಬ್ಲಾಕ್ಗಳ ನಿರ್ಮಾಣ ಮಾಡಿ ಅಧಿಕಾರಿಗಳಿಂದ ಕೊನೆಯ ಹಂತದ ನೌಕರರವರೆಗೂ ವಸತಿ ಗೃಹಗಳನ್ನು ಒದಗಿಸಲಾಗುವುದು ಎಂದರು. ಬಜೆಟ್ ಮಂಡನೆಯಾದ ನಂತರ ಉಳಿದ ಬ್ಲಾಕ್ಗಳ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಲು ಬೆನ್ನತ್ತಲಾಗುವುದು. ವಸತಿ ಗೃಹಗಳ ಬ್ಲಾಕ್ಗಳ ಅಂತಸ್ತುಗಳನ್ನು ಹೆಚ್ಚಿಸಿ ಸ್ಥಳಾವಕಾಶಗಳನ್ನು ಉಳಿಸಬೇಕು. ವಸತಿ ಗೃಹಗಳ ಮಕ್ಕಳಿಗೆ ಆಟವಾಡಲು ಹಾಗೂ ಉತ್ತಮ ಗಾಳಿ ಬೆಳಕಿಗೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಶಕ್ತಿ ಮಿತ್ರರು ಅತ್ಯಂತ ಕಷ್ಟದ ಕೆಲಸವನ್ನ ನಿರ್ವಹಿಸುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಯಾರದ್ದೋ ನಿರ್ಲಕ್ಷ್ಯದಿಂದ ಪ್ರಾಣ ಕಳೆದುಕೊಂಡಿರುವ ಪ್ರಕರಣಗಳಿವೆ. ಕಂಬಗಳನ್ನು ಹತ್ತಿ ಅಪಾಯದ ಸ್ಥಿತಿಯಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಸಹ ಜಾಗೃತಿ ವಹಿಸಬೇಕು ಎಂದು ಸಲಹೆ ನೀಡಿದರು. ರೈತರು ಮತ್ತು ಸಾರ್ವಜನಿಕರಿಂದ ಯಾವುದೇ ದೂರುಗಳಿಗೆ ಅವಕಾಶವಿಲ್ಲದಂತೆ ಕರ್ತವ್ಯ ನಿರ್ವಹಿಸಬೇಕು. ಯಾರಿಗೂ ತೊಂದರೆ ಕಿರುಕುಳವಾಗದ ರೀತಿಯಲ್ಲಿ ರೈತರ ಹಾಗೂ ನಾಗರಿಕರ ಸ್ನೇಹಿಯಾಗಿ ಕೆಲಸ ಮಾಡಿ ತ್ವರಿತವಾಗಿ ವಿದ್ಯುತ್ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಮನವಿ ಮಾಡಿದರು. 24x7 ದೂರು ನಿರ್ವಹಣಾ ಘಟಕ ಮತ್ತು ವಿದ್ಯುತ್ ಪರೀಕ್ಷಾ ಘಟಕಗಳ ಬೇಡಿಕೆಯನ್ನು ಬೆಸ್ಕಾಂ ಎಂಡಿ ಗಮನಕ್ಕೆ ತಂದು ಮಂಜೂರು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಬೆಸ್ಕಾಂನ ಹಿರಿಯ ಅಧಿಕಾರಿಗಳಾದ ಕೆ ಶ್ರೀನಾಥ್, ಪ್ರವೀಣ್, ಡಿಜಿ ಶಿವಶಂಕರ್, ಆರ್ ಸೂರ್ಯಪ್ರಕಾಶ್, ಮುರಳಿಬಾಬು, ಪ್ರಭು, ಗಿರೀಶ್, ಶ್ರೀನಿವಾಸಕುಮಾರ್, ನೌಕರರ ಸಂಘದ ಅಧ್ಯಕ್ಷ ಆಂಜನೇಯಲು ಮತ್ತಿತರರು ಭಾಗವಹಿಸಿದ್ದರು. ನಮ್ಮ ಎಲ್ಟಿ ಲೈನು ಉಳಿದಂತ ದುಡ್ಡನ್ನು ಕೊಡಿ ಏರಿಯಲ್ ಬಂಚ್ ಇದಕ್ಕೆ ಅಂತ ಹೇಳಿ ಅದರ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಅವತ್ತು ಜಾಗ ಕೊಟ್ಟಂತ ಸಂದರ್ಭದಲ್ಲಿ ಇಲಾಖೆ ಎಲ್ಲ ಅವರು ಮತ್ತು AW ಅವರೆಲ್ಲರೂ ಕೇಳಿದ್ರು ನಮಗೆ, ಸರ್ ನಮಗೆ ಕ್ವಾರ್ಟರ್ಸ್ ಕಟ್ಸ್ಕೊಡಿ, ಜಾಗ ಆಗ್ತಾ ಇಲ್ಲ, ಇಲ್ಲಿ ಹಳೆ ಕ್ವಾರ್ಟರ್ಸ್ ಇದೆ, ಇಲ್ಲಿ ಅಪಾರ್ಟ್ಮೆಂಟ್ ತರ ಕಟ್ಸ್ಕೊಡಿ ಅಂತ ಹೇಳಿ ಕೇಳಿದ್ರು. ಆಗ ಒಂದು ಪ್ರಯತ್ನವನ್ನು ನಾವು ಮಾಡಿದಾಗ 1 ಬ್ಲಾಕ್ ಆಗಿದೆ. ಈಗ 8 ಬ್ಲಾಕ್ಗೆ ಒಟ್ಟು ಕೇಳಿದೀವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರಿಂದ ಹಿಡಿದು ಕೆಳಗೆ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾದರಿಯಲ್ಲಿ ಆಗಬೇಕು ಅಂತ ಹೇಳಿ ನಾವು ಈಗ ಗ್ರೌಂಡ್ ಪ್ಲಸ್ 2 ಆಗುತ್ತೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಆದರೆ ಮುಂದೆ ಅದನ್ನ ದೊಡ್ಡದು ಮಾಡಬೇಕು ಅಂತ ಕಾಣ್ತದೆ. ಯಾಕಂದ್ರೆ ವಿಶಾಲವಾಗಿ ಆಗುತ್ತೆ. ಆದರೆ ಈಗ ಬದಲಾವಣೆ ಆಗಬೇಕು, ಜಾಗ ಉಳಿಸ್ಕೋಬೇಕು, ವರ್ಟಿಕಲ್ ಹೋಗ್ಬೇಕು. ಗ್ರೌಂಡ್ ಪ್ಲಸ್ 4, 5 ಹೋದಾಗ ಮಾತ್ರ ಹೆಚ್ಚು ಜನಕ್ಕೆ ಅವಕಾಶ ಆಗುತ್ತೆ. ಈಗ ಗ್ರೌಂಡ್ ಪ್ಲಸ್ 2 ಆಗುತ್ತೆ. ಗ್ರೌಂಡ್ ಅಲ್ಲಿ ಪಾರ್ಕಿಂಗ್ ಇದೆ. ಫಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ 4 ಮನೆಗಳು ನಿರ್ಮಾಣ ಆಗ್ತದೆ. ಆದರೆ ಇದು ಮುಂದೆ ವತಿಯಿಂದ ನಮ್ಮ ಬೆಸ್ಕಾಂ ನೌಕರರಿಗೆ ವಸತಿ ಕಟ್ಟಡ ಶಂಕುಸ್ಥಾಪನೆ ಮಾಡುವಂತದ್ದಕ್ಕೆ ಇವತ್ತು ನಾವು ಬಂದಿದ್ದೀವಿ. ಇಲ್ಲಿ ಸುಮಾರು 8 ವಸತಿ ಬ್ಲಾಕ್ ಮಾಡೋದಕ್ಕೆ ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ ಮತ್ತು ಲೈನ್ ಮ್ಯಾನ್ಗೆ ಎಲ್ಲರಿಗೂ ಈಗ ಮಂಜೂರಾಗಿರ್ತಕ್ಕಂಥದ್ದು 1 ಬ್ಲಾಕ್ 8 ಮನೆ ಮಾತ್ರ ಮಂಜೂರಾಗಿದೆ. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಇರ್ತದೆ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ 4 ಮನೆ ಇರ್ತದೆ. ಅದೇ ನಾವೀಗ ಕೇಳಿರುವಂತದ್ದು, ನಾವು ಹೆಚ್ಚುವರಿಯಾಗಿ ಕೇಳಿದ್ದೀವಿ 8 ಬ್ಲಾಕ್ ಕೇಳಿದ್ದೀವಿ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂದ ಹಿಡಿದು ಎಲ್ಲರಿಗೂ ಕೆಳಮಟ್ಟದ ಎಲ್ಲರಿಗೂ ಲೈನ್ ಮ್ಯಾನ್ಗಳಿಗೂ ಸೇರಿ ಇವತ್ತು ಇಲ್ಲಿ ಆಗ್ಬೇಕು ಅಂತ ಹೇಳಿ ವರ್ಟಿಕಲ್ ಆಗಿ ಕಟ್ಟಬೇಕು ಅಂತ ಹೇಳಿ ಕೇಳಿದ್ದೀವಿ. ಈಗ ಏಪ್ರಿಲ್ ಆದ ನಂತರ ಅದಕ್ಕೆ ಮಂಜೂರಾತಿ ಕೊಡ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಈಗ ಮೊದಲನೇ ಹಂತದ 1 ಬ್ಲಾಕ್ಗೆ ಇವತ್ತು ಪೂಜೆಯನ್ನ ಮಾಡಿದ್ದೀವಿ. ಮತ್ತು ಈಗ ಚಿಂತಾಮಣಿಯಲ್ಲಿ ಹೈಟೆನ್ಷನ್ ಲೈನ್, HT ಲೈನು ಮತ್ತು LTಗೆ ನಾವು ಸುಮಾರು 120 ಕೋಟಿಗೆ ಒಂದು ಅಂದಾಜು ಮಾಡಿಸಿದ್ವಿ ಕೇಬಲ್ ಮಾಡಿ.
ಈಗ ಮೊದಲನೇ ಹಂತದಲ್ಲಿ 32 ಕೋಟಿ ಮಂಜೂರಾಗಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ನವೆಂಬರ್ ತಿಂಗಳಲ್ಲಿ. ಈಗ ಅದು ವರ್ಕ್ ಆರ್ಡರ್ ಸದ್ಯದಲ್ಲೇ ಕೊಡ್ತಾ ಇದ್ದಾರೆ. ಈಗ ಅದು 32 ಕೋಟಿಯಲ್ಲಿ ನಗರದಲ್ಲಿ ಎಲ್ಲೆಲ್ಲಿ ಹೈ ಟೆನ್ಷನ್ ಲೈನ್ ಇದೆ ಅದೆಲ್ಲ ಅಂಡರ್ಗ್ರೌಂಡ್ ಕೇಬಲ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ ಟಿ ಲೈನ್ಗಳನ್ನ ಅದು ಏರಿಯಲ್ ಬಂಚ್ ಕೇಬಲ್ ಅಂತ, ಅಂದ್ರೆ ಮೇಲೆ ಕಂಬದ ಮೇಲೆ ಕೇಬಲ್ ಕಂಬಿ ಇಲ್ದೇನ ಕೇಬಲ್ ಮುಖಾಂತರ ವಿದ್ಯುತ್ ಸರಬರಾಜು ಮಾಡುವಂಥದ್ದು ನಾವು ಅಂದಾಜಿದ್ದೀವಿ. ಈಗ ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಂಜೂರು ಮಾಡಿಸೋದು ಪ್ರಯತ್ನ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈಗ ಒಂದು ಇನ್ನೊಂದಷ್ಟು ಸ್ಟೇಷನ್ಗಳು ಮಾಡಬೇಕು ಅಂತಕ್ಕಂಥ ಉದ್ದೇಶ. ಬಹಳಷ್ಟು ಕಡೆ ವಿದ್ಯುತ್ ಸರಿಯಾದ ರೀತಿ ಸರಬರಾಜು ಆಗ್ತಾ ಇಲ್ಲ, ಬಹಳ ದೂರದಿಂದ ಬರ್ತಾ ಇದೆ ಅಂತಕ್ಕಂಥದ್ದು. ಸುಮಾರು 5-6 ಜಾಗಗಳನ್ನ ಗುರುತಿಸಿದ್ದೀವಿ. ಈಗಾಗಲೇ 1-2ಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ. ನಾವು ಇನ್ನ ಕೆಲವು ಜಾಗಗಳನ್ನ ಗುರುತಿಸಿ ನಾವು ಇಲಾಖೆ ಹೆಸರಿಗೆ ಕೊಟ್ಟ ಮೇಲೆ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಅದಕ್ಕೂ ಕೂಡ 66 kV ಲೈನ್ಸ್ ಅನ್ನು ನಾವು ಮಾಡುವಂಥದ್ದು ಸ್ಟೇಷನ್ ಒಟ್ಟಾರೆ ಗುಣಮಟ್ಟದ ವಿದ್ಯುತ್ ನಮ್ಮ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ಎಲ್ಲ ಕಡೆ ರೈತರಿಗೆ ಸರಾಗವಾಗಿ ವಿದ್ಯುತ್ ಲಭ್ಯ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈಗ ಆಗಿರ್ತಕ್ಕಂಥದ್ದು ಸ್ಟಾಫ್ ಕ್ವಾರ್ಟರ್ಸು, ಒಂದು ಹಾಸ್ಟೆಲ್ ಬ್ಲಾಕ್, ಇನ್ನೊಂದು ಹಾಸ್ಟೆಲ್ ಬ್ಲಾಕ್ ಕಾಮಗಾರಿ ಶುರುವಾಗಿದೆ. ಈಗ ಮೇನ್ ಬ್ಲಾಕ್ ಏನಾಗಬೇಕು ಅದರ ಕಾಮಗಾರಿ, ಯಾಕಂದರೆ ಅದು 2 ಲೆವೆಲಲ್ಲಿದೆ, ಅದರಿಂದ ಅದು ಸ್ವಲ್ಪ ವಿಳಂಬ ಆಗ್ತಾ ಇದೆ. ಬಹುತೇಕ ನಾವು ಮುಂದಿನ ವರ್ಷ ಏನು ಜೂನ್ ಜುಲೈಗೆ ಪೂರ್ಣ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಗುತ್ತಿಗೆದಾರರು ಕೊಟ್ಟಿದ್ದಾರೆ. ಯಾಕಂದರೆ ಸ್ವಲ್ಪ ಈ ಕಾಲಮ್ಸ್ ಅದು ಇದು ಮೇಲೆ ರೈಸ್ ಆಗೋವರೆಗೂ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದೆಲ್ಲ ರೈಸ್ ಆದಮೇಲೆ ಭಾಳ ತ್ವರಿತವಾಗಿ ಆಗುತ್ತೆ. ಈಗಾಗಲೇ ಹಾಸ್ಟೆಲ್ ಬ್ಲಾಕು ಇವೆಲ್ಲ ಒಳಗಡೆ ಪ್ಲಾಸ್ಟಿಂಗ್ ಎಲ್ಲ ಕಾಮಗಾರಿ ಆಗ್ತಾಯಿದೆ. ಈಗ ನೆಕ್ಸ್ಟು ಟಾಯ್ಲೆಟ್ಸು ಟೈಲ್ಸ್ ಹಾಕುವಂಥದ್ದು ಇವೆಲ್ಲ ಮನೆಯೆಲ್ಲ ನಾವು ಯಾವ್ದು ಹಾಕಬೇಕು ಏನಾಗಬೇಕು ಅಂತೆಲ್ಲ ಇದಕ್ಕೆ ಸೂಚಿಸಿದ್ದೀನಿ. ಇವನ್ ಸ್ಯಾನಿಟರಿ ಫಿಟ್ಟಿಂಗ್ಸ್ ಏನಾಗಬೇಕು ಇವೆಲ್ಲ ಸ್ವಲ್ಪ ಗುಣಮಟ್ಟದ ಹಾಕಬೇಕು ಅಂತ ಅವಕ್ಕೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಒಟ್ಟಾರೆಯಾಗಿ ಮುಂದಿನ 2027ರ ಜೂನ್ ಜುಲೈ ಅಂತ್ಯಕ್ಕೆ ಬಹುಶಃ ಇಂಜಿನಿಯರಿಂಗ್ ಕಾಲೇಜ್ ಉದ್ಘಾಟನೆ ಆಗ್ಬೋದು ಅಂತಕ್ಕಂಥದ್ದು ನಮಗೆ ಒಂದಿರ್ತಕ್ಕಂಥ ವಿಶ್ವಾಸ.